ಸೊ ಕರ್ನಾಟಕ ಪಾಪ್ಯುಲೇಷನ್ ಅಲ್ಲಿ ಆಥ್ರೈಟಿಸ್ ಅನ್ನೋದು ಸರ್ಟನ್ ಪಾಪ್ಯುಲೇಷನ್ಸ್ ಅಲ್ಲಿ ಜಾಸ್ತಿ ಇನ್ಸಿಡೆನ್ಸ್ ಇದೆ. ಯಾವ ಪಾಪ್ಯುಲೇಷನ್ ಅಂದ್ರೆ ದಾವಣಗೆರೆ, ರಾಯಚೂರ್ ಆ ಬೆಲ್ಟ್ ಮೇಲೆ ನಾರ್ತ್ ಕರ್ನಾಟಕ, ಬೆಳ್ಳಾರಿ, ರಾಯಚೂರ್, ಉತ್ತರ ಕರ್ನಾಟಕ, ಗುಲ್ಬರ್ಗಾ, ಬಿಜಾಪುರ್, ಬೀದರ್ ಈ ಪಾಪ್ಯುಲೇಷನ್ಸ್ ಅಲ್ಲಿ ಆಥ್ರೈಟಿಸ್ ಇನ್ಸಿಡೆನ್ಸ್ ಜಾಸ್ತಿ. ಸೊ ಯಾಕಾಗತ್ತಂದ್ರೆ ಪಾಸಿಬಲಿ ಒನ್ ಆಫ್ ದ ರೀಸನ್ಸ್ ಇಸ್ ಕಂಟಾಮಿನೇಷನ್, ಫ್ಲೂರೈಡ್ ಕಂಟೆಂಟ್ ಆಫ್ ದ ವಾಟರ್, ಹೈ ಕಂಟೆಂಟ್ ಆಫ್ ದ ವಾಟರ್ ಒಂದು. ಎರಡನೇ ಕಾರಣ ಹೈಡ್ರೇಷನ್. ಜನಗಳು ಅಲ್ಲಿ ಜಾಸ್ತಿ ನೀರು ಕುಡಿಯಲ್ಲ ಬಿಕಾಸ್ ಆಫ್ ಲ್ಯಾಕ್ ಆಫ್ ಸ್ಕ್ಯಾರ್ಸಿಟಿ ಆಫ್ ವಾಟರ್. ಸೊ ಅದನ್ನ ಕರೆಕ್ಟ್ ಆಗಿ ತಗೊಂಡ್ರೆ, ಹೈಡ್ರೇಷನ್ ಕರೆಕ್ಟ್ ಆಗಿಟ್ರೆ, ಪಾಸಿಬಿಲಿಟಿ ಆಫ್ ಆಥ್ರೈಟಿಸ್ ಇನ್ಸಿಡೆನ್ಸ್ ಕಮಿಂಗ್ ಡೌನ್ ಇಸ್ ಅ ಚಾನ್ಸಸ್. ಥರ್ಡ್ಲಿ, ಮಿನರಲ್ ರಿಚ್ ಕಂಟೆಂಟ್ ವಾಟರ್ ಇಲ್ಲ. ಯಾಕಂದ್ರೆ ಲೈಕ್ ಕಾವೇರಿ ಬೆಲ್ಟ್, ಗಂಗಾ ಬೇಸಿನ್ಸ್, ಈ ಬೆಲ್ಟ್ಸ್ ಅಲ್ಲಿ ಏನಾಗುತ್ತೆ, ಯು ಹ್ಯಾವ್ ಅ ವೆರಿ ರಿಚ್ ಮಿನರಲ್ ಕಂಟೆಂಟ್ ಆಫ್ ವಾಟರ್. ಇಟ್ ಫ್ಲೋಸ್ ಥ್ರೂ ದ ವೇರಿಯಸ್ ಮೌಂಟೇನಸ್ ಏರಿಯಾಸ್ ವೇರ್ ಇಟ್ ಅಕ್ಯುಮುಲೇಟ್ಸ್ ವೆರಿ ರಿಚ್ ಮಿನರಲ್ಸ್. ಸೊ ಅದು ಕುಡಿಯೋದ್ರಿಂದ ಇಟ್ ಆಲ್ಸೋ ಪ್ರಿವೆಂಟ್ಸ್ ದಿ ಆಥ್ರೆಟಿಕ್ ಪ್ರಾಸೆಸ್. ಸೊ ಉತ್ತರ ಕರ್ನಾಟಕದವರು ಆದಷ್ಟು ಚೆನ್ನಾಗಿ ನೀರು ಕುಡಿಯಿರಿ, ಬಾಡಿ ಸ್ಕಿನ್ ಹೈಡ್ರೇಷನ್ ಇಟ್ಕೊಳ್ಳಿ. ಇದರಿಂದ ನಿಮಗೆ ಈ ಕಾಂಪ್ಲಿಕೇಶನ್ಸ್ ಅನ್ನು ಪ್ರಿವೆಂಟ್ ಮಾಡಬಹುದು. ಈ ವಿಡಿಯೋ ಆದಷ್ಟು ಉತ್ತರ ಕರ್ನಾಟಕ ಫ್ರೆಂಡ್ಸ್ಗೆ ತಿಳಿಸಿ.